Hello dear students, welcome back to Royce and Creations YouTube channel. So ಈ ಒಂದು ವಿಡಿಯೋದಲ್ಲಿ 10th ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಇಂಗ್ಲೀಷ್ ಮೀಡಿಯಮಲ್ಲಿ SA1 ಕ್ವಶನ್ ಪೇಪರನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದರ ಉಪಯೋಗವನ್ನು ಪಡೆದುಕೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಏಕೆಂದರೆ ಇದರಲ್ಲಿ ಎಷ್ಟೋ ಕ್ವಶನ್ಸ್ ನಾಳೆ ನಿಮ್ಮ ಕ್ವಶನ್ಸ್ ಪೇಪರಲ್ಲಿ ಬರುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ರಿವೈಸ್ ಮಾಡಿ, ಹೆಚ್ಚು ರಿವೈಸ್ ಮಾಡಿದಷ್ಟು ನಿಮಗೆ ಬಹಳ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಿಮಗೆ ಪ್ಯಾಟ್ರನ್ ಗೊತ್ತಿದೆ ಮಕ್ಕಳ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಫಸ್ಟ್ ಮೇನಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಿಮಗೆ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಈಚ್ ಕ್ವಶನ್ಸ್ಗೆ ಯಾರಿ 1 ಮಾರ್ಕ್. ಫಸ್ಟ್ ಕ್ವಶನ್, √3 ಈಸ್ ಎನ್. ಸೊ √2 ಅನ್ನೋದು ಏನು? ರ್ಯಾಷನಲ್, ಇರ್ರ್ಯಾಷನಲ್, ಇಂಟೀಜರ್ ಆ್ಯಂಡ್ ನ್ಯಾಚುರಲ್ ನಂಬರ್. ಸೊ √2 ಈಸ್ ಎ ಇರ್ರ್ಯಾಷನಲ್ ನಂಬರ್. ಸೊ ಅದು ಒಂದು ಇರ್ರ್ಯಾಷನಲ್ ನಂಬರ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಬಿ ಕರೆಕ್ಟ್ ಆಗಿದೆ. ಕ್ವಶನ್ ನಂಬರ್ 2, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್. ಸೊ ಕಾಂಪೋಸಿಟ್ ನಂಬರನ್ನು ನಾವು ಯಾವುದರ ಪ್ರಾಡಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು? ಸೊ ಈವನ್ ನಂಬರ್, ಆಡ್ ನಂಬರ್, ಪ್ರೈಮ್ ನಂಬರ್, ಸ್ಕ್ವೇರ್ ನಂಬರ್ಸ್. ಸೊ ವಿ ಕ್ಯಾನ್ ಎಕ್ಸಿಟ್ ಆಸ್ ಎ ಈವನ್ ನಂಬರ್ಸ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Question number 3, the degree of linear polynomial is. So degree of linear polynomial ಕೇಳಿರೋದ್ರಿಂದ ಸೊ ಅದರಲ್ಲಿ 2 ಇರುವಂಥದ್ದು zeros of the polynomial. ಹಾಗಾಗಿ 2 is the right answer. Question number 4, the maximum numbers of zeros of a quadratic polynomial. So ಇರುವಂಥ ಕ್ವಶನ್ನು ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಹಾಗಾಗಿ ಏನಾಗುತ್ತೆ, 4 ಕರೆಕ್ಟ್ ಆಗಿರುವಂಥ ಉತ್ತರ. therefore 4 is the right answer. Next question number 5, if the lines draws from the pair of linear equations a1x plus b1y plus c1 is equals to 0 and a2x plus b2y plus c2 is equals to 0 are intersecting lines, then the correct relationship among the following. ಸೊ ಇಲ್ಲಿ ಕೇಳಿರೋ ಅಂಥದ್ದು ಕರೆಕ್ಟ್ ರಿಲೇಷನ್ಶಿಪ್ಪು ಇದೇನಾಗಿದೆ, ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ದ ಲೈನ್ ರೆಸ್ಪಾಂಡಿಂಗ್ ದ ಈಕ್ವೇಷನ್ಸ್ 2x plus 3y minus 9 is equals to 0 and 4x plus 4y minus 8 is equals to 0 are. ಸೊ ನೀವು a1/a2 equals to b1/b2 and c1/c2 ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ ನಮಗೆ 1/2 is equals to 1/2 is equals to 1/2 ಆಗ್ತದೆ. ಸೊ ಎವ್ರಿಥಿಂಗ್ ಈಸ್ ಈಕ್ವಲ್ ಅಂತ ಹೇಳಿದರೆ ಸೊ ಅದನ್ನು ನಾವು ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳಿ ಕರಿತೀವಿ. ಸೊ ದಟ್ ಈಸ್ ಕೋಇನ್ಸಿಡೆಂಟ್ ಲೈನ್ಸ್ ಆಗ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ದಟ್ ಈಸ್ ax² plus bx plus c is equals to 0. ಸೊ ಅದು ಕರೆಕ್ಟ್ ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ದ ಫಾರ್ಮುಲಾ ಟು ಫೈಂಡ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದಟ್ ಈಸ್ an is equals to a plus n minus 1 into d ಆಗಿರ್ತದೆ. ಆಪ್ಷನ್ ಎ. ಹಾಗಾಗಿ ಈಸಿ ಇರ್ತದೆ ಮಕ್ಕಳ, ಬರಿಬೋದು. ನೆಕ್ಸ್ಟ್ ಸೆಕೆಂಡ್ ಮೈನ್ 1 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 8 ಮಾರ್ಕ್ಸ್ಗೆ ಸಿಗ್ತದೆ ಮಕ್ಕಳ. ಕ್ವಶನ್ ನಂಬರ್ 9, ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್. ಸೊ ಅದನ್ನು ಬರೀಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 10, ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ದ cubic polynomial. Question number 11, write the standard form of a pair of a linear equation with variable x and y. So standard form ಅನ್ನು ಬರೀಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 13, ಎಕ್ಸ್ಪ್ರೆಸ್ ದ ಈಕ್ವೇಷನ್ x into 2 plus x is equals to 3 in the standard form of quadratic equation. ಸೊ ಅದೇನಾಗ್ತದೆ ಅಂದರೆ ಇಲ್ಲಿಗೆ 2x plus x² is equals to 3 ಆಗ್ತದೆ. ಸೊ ಹಾಗಾಗಿ x² plus 2x minus 3 is equals to 0. ಸೊ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿರ್ತದೆ. ಸೊ ನೀವು ಈ ರೀತಿ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 30, 4, x, 28 are in the arithmetic progression, then find the value of x. ಸೊ ನಾವಿಲ್ಲಿ x ಅನ್ನು ಕಂಡುಹಿಡಬೇಕು. ಸೊ x ಅನ್ನು ಕಂಡುಹಿಡಿಯುವಂಥದ್ದು ಬಹಳ ಈಸಿ ಮಕ್ಕಳು. ಯಾಕೆಂದರೆ ಇಫ್ ಇಟ್ ಈಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಕಾಮನ್ ಡಿಫ್ರೆನ್ಸಸ್ ಶುಡ್ ಬಿ ಸೇಮ್. ಸೊ ಆ ರೀತಿ ನೀವು ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಸ್ಟೇಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನು ಕೇಳಿದ್ದಾರೆ. 15th question, find the distance of the point 6, 8 from the origins. From the origin ಅಂತ ಹೇಳಿ ಕೇಳಿರೋದ್ರಿಂದ ಸೊ ಯು ಹ್ಯಾವ್ ಟು ಫೈಂಡ್ ಔಟ್ square root of x² plus y². ಸೊ ಈ ಫಾರ್ಮುಲಾಕ್ಕೆ ಹಾಕಿದ್ರೆ ನಮಗೆ
ಆ ಒಂದು ವ್ಯಾಲ್ಯೂ ಸಿಗ್ತದೆ ಮಕ್ಕಳ, ಡಿಸ್ಟೆನ್ಸ್ ಸಿಗ್ತದೆ. ಸೊ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 16, ರೈಟ್ ದ ಕೋಆರ್ಡಿನೇಟ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಪಾಯಿಂಟ್ಸ್ A x1 y plus and B x2 plus y2. ಸೊ ಈಸಿ ಫಾರ್ಮುಲಾ ಮಕ್ಕಳ, x1 plus x2 divided by 2, y1 plus y2 divided by 2. ಸೊ ಈ ಫಾರ್ಮುಲಾವನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್ 2 marks questions. Question number 17, 7 into 11 into 13 plus 13 is a composite number. Justify this statement. Question number 18, if the LCM of 91, 26 is 182 and then find the HCF of 91 and 26 and find the zeros of the polynomial p of x is equals to 6x square minus 3 minus 7x. Question number 20, solve the given pair of linear equations by elimination method. So that is also very easy elimination method. Question number 21 ಅಲ್ಲಿ find the roots of the quadratic equation by factorization method and find the 15th term of arithmetic progression 2, 7, 12 using the formula. And question number 23, in triangle ABC, if DE parallel to BC, AD is equals to 1.5 cm and BD is equals to 3 cm and A is equals to 1 cm, then find the length of EC. Next, find the distance between the points P of 2, 3 and Q of 4, 1 by using the distance formula. D is equals to square root of x2 minus x1 whole square plus y2 minus y1 whole square. So ಆ ಫಾರ್ಮುಲಾವನ್ನು ಯೂಸ್ ಮಾಡಿ. ನೆಕ್ಸ್ಟ್ ಫಿಫ್ತ್ ಮೇನ್, ಫೋರ್ತ್ ಮೇನ್ 3 marks questions ಇರ್ತದೆ ಮಕ್ಕಳ. ಇಲ್ಲಿ 25th question, prove that root 2 is an irrational number. 26th question, find the HCF and LCM of the numbers 5, 10 and 92 by the method of prime factorization and verify that LCM into HCF is equals to the product of the numbers. Question number 27, find the zeros of the quadratic polynomial p of x is equals to x square minus 2x minus 8 and verify the relationship between the zeros and the coefficient. Question number 28, after 10 years, x will be twice as old as y. 10 years ago, the age of x was 6 times of y. Find their present age. Question number 29, find the two numbers whose sum is 27 and the product is 182. Question number 30, the sum of first 6 terms in an arithmetic progression is 114. If the sum of the first 5 terms of progression is 80, find the progression. Next 31 question, D is the point on the side of BC of a triangle ABC such that angle ABC ADC is equals to angle BAC. So show that AC square is equal to BC into CD and verify whether the points 5, minus 2, 6, 4 and 7, minus 2 are the vertices of a isosceles triangle. And question number 33, find the coordinate of a point in trisections of the line segment joining the point 4, minus 1 and minus 2, minus 3. ಫಿಫ್ತ್ ಮೇನ್ 4 marks questions. ಇಲ್ಲಿ 4 ಕ್ವಶನ್ಸ್ ಬರ್ತದೆ ಮಕ್ಕಳ. ಒಂದು ಕ್ವಶನ್ಸ್ ಲೀನಿಯರ್ ಈಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್ ಆ್ಯಂಡ್ ಒನ್ ಮೋರ್ ಇಸ್ ಥಿಯರಮ್, ದಟ್ ಈಸ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅನ್ನು ಕೇಳಿದ್ದಾರೆ. ನೆಕ್ಸ್ಟ್ 35th ಕ್ವಶನಲ್ಲಿ ಎ ಮೋಟಾರ್ ಬೋಟ್ whose ಸ್ಪೀಡ್ ಇಸ್ 11 kilometer in still water takes 2 or 45 minutes to go 12 kilometer upstream, then to return downstream to the same spot. Find the speed of the stream. Then ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಒಂದು ಲೆಕ್ಕ ಅಂತೂ ಕಂಪಲ್ಸರಿ ಕೇಳ್ತಾರೆ 4 marksಗೆ, ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಆ್ಯಂಡ್ 5 marksಗೆ ಇಲ್ಲಿ ನಿಮಗೆ ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of zeros are minus 6 and 8 respectively. Find the zeros of the polynomial. Verify the relationship between the zeros of the coefficient. ಸೊ ಹಾಗಾಗಿ ಈ ಕ್ವಶನ್ ಪೇಪರನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹಾಗಾಗಿ ಡೌನ್ಲೋಡ್ ಮಾಡಿಕೊಂಡು ಒಂದು ಬಾರಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾಳೆ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.